ಹಾಯ್ ಮಾಡಿ. ಹಾಯ್ ಹಾಯ್ ಮಾಡು. ಹಾ, ನಾವ್ ಎಲ್ಲಿಗೆ ಬಂದಿದೀವಿ ಹೇಳು. ನೀವ್ ಹೇಳಿ. ನಂಗೂ ಗೊತ್ತಿಲ್ಲ. ಟ್ರೆಕ್ಕಿಂಗ್ ಬಂದಿದೀವಿ. ಪ್ಲೇಸ್ ನೇಮ್ ಅಲ್ಲಿ ನೋಡ್ಬೇಕಿತ್ತು. ಲೊಕೇಶನ್ ಮೇಲ್ ಬಂದ್ ಹೇಳ್ತೀವಿ. ಸೊ ಈ ತರ ಕೆಳಗೆ ಮೇಲ್ಗಡೆನೂ ಹೇಳ್ಬೋದು, ಅಲ್ಲಿರುತ್ತೆ. ಇವಾಗ್ಲೇ ಉಸಿರು ಬಿಡ್ತಿದೀವಿ. ಇವಳ ಕಡೆಯಿಂದ ತಿಂದು ದಪ್ಪ ಆಗಿ ಇವಳಿಗೆ ಮಾಡಾಕಕ್ ಹೋಗಿ ನಾವೇ ದಪ್ಪ ಆಗಿದೀವಿ. ಇವಳು ಎಷ್ಟು ಗ್ರೀನರಿ ಇದೆ ನೋಡು. ಹೋಗಿ ಮುಂದೆ. ಹಾ, ಏನ್ ಹುಡುಕ್ತಿದ್ದೀರಾ? ಅವೇನಿರಲ್ಲ ಬ್ರೋ, ಭಕ್ತಿಯಿಂದ ಹತ್ಬೇಕು. ಬನ್ನಿ, ಮಜ್ಗೆ ನೀರು ತೋರಿಸ್ತೀನಿ. ಹಾ, ಕಲರ್ ಮಜ್ಗೆ ತರನೇ ಇರುತ್ತೆ ನೋಡಿ. ಎಲ್ಲಿಲ್ವಾ? ಹಿಂಗೆ ಹೇಳ್ದೆ. ಅಲ್ಲಿದೆ, ಇನ್ನೂ ಬನ್ನಿ, ಅಲ್ಲಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲೊಂದು ದೇವಸ್ಥಾನ ಬರುತ್ತೆ. ಆಗ್ಲೇ ಸುಸ್ತಾಗಿದ್ದೀವಿ. ಎಷ್ಟು ಇವರಂತೂ ಅಯ್ಯೋ, ಸ್ಲಿಪ್ಪರ್ ಹಾಕೊಂಡಿದ್ದೀನಿ. ಸ್ಲಿಪ್ಪರ್ ಬಿಚ್ಚುತ್ತೀನಿ. ಬ್ರೇಕ್ ಪಾಯಿಂಟ್ ಕೂತ್ಕತಿಯಲ್ಲ, ನಿಂಗೇನು ಅನ್ಸಲ್ವಾ? ಇಲ್ಲಿ ಕಾಣಿಕೆ ಉಂಡಿ. ಇಲ್ಲೊಬ್ರು ಉಸಿರು ಬಿಡ್ತಾವ್ರೆ. ಇವ್ರು ಪರವಾಗಿಲ್ಲ. ಇವಾಗ ಇವ್ರು ಹೆಂಗೆ ಉಸಿರು ಎಳ್ಕೊಬಿಟ್ರು ಹಂಗೆ ತೆಗೆ. ಸೊ ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ಸಖತ್ತಾಗಿದೆ. ಅರಸೀಕೆರೆಗೆ ಬಂದರೆ ಈ ಪ್ಲೇಸ್ ಕೇಳ್ಕೊಬನ್ನಿ, ನಮಗೆ ಗೊತ್ತಾದರೆ ಹೇಳ್ತೀವಿ. ಸೊ ಇಲ್ಲೆಲ್ಲ ಕಲ್ಲಲ್ಲಿ ಮನೆ ಕಟ್ಟಿದ್ದಾರೆ. ಕಲ್ಲಲ್ಲಿ ಮನೆ ಕಟ್ಟಿದ್ರೆ ಮನೆ ಕಟ್ತಾರೆ, ಮನೆ ತಗೋತಾರೆ ಅನ್ನೋ ನಂಬಿಕೆಗೆ. ನಾನು ಕಟ್ಟಾಗೈತೆ, ಇವ್ರು ಕಟ್ಟಾಗೈತೆ. ಶಿವ ಹಾಕೊಂಡಿದ್ದಾರೆ ಅಂತ ಕಟ್ತಿರ್ಲಿಲ್ಲ. ಇವ್ರದ್ದು ಮತ್ತೆ ಸಂಜಯ್ ಅವ್ರ ಮನೆ ಕಟ್ಟವ್ರೆ. ಬ್ರೋ ಹಂಗಲ್ಲ ಬ್ರೋ, ಕೊಡಿ ಬ್ರೋ. ಹಿಂಗೆ ಮಾಡೋಂತ ಬೇಡ ಅಂತ. ಹಂಗಲ್ಲ, ಹಿಂಗೆ ಕಟ್ಟೆ ಮನೆನಾ. ಸೊ ನಾನ್ ಕಟ್ಟಿರೋ ಮನೆಯಲ್ಲೇ ಪಕ್ಕದಲ್ಲಿ ಕಟ್ತಾವಳೆ. ನಾಚಿಕೆ ಆಗಲ್ವಾ? ಎಲ್ಲೋದ್ರೂ ಅಲ್ಲೇ ಬರ್ತೀಯಲ್ಲ ನನ್ನ ಪಕ್ಕನೆ. ಹಾ, ನಮ್ದು. ಶಶಾಂಕ್ದು, ಅವ್ರದ್ದು ಮತ್ತೆ ಸಂಜಯ್ದು. ನನ್ನ ಹೆಂಡತಿಗೆ ಆಸೆ ಜಾಸ್ತಿ, ಎರಡೆರಡು ಬಿಲ್ಡಿಂಗ್ ಕಟ್ಬಿಟ್ಟವ್ರೆ. ನೀನೆ ಪುಟ್ ಗುಡಿಸ್ಲಾ? ನಮ್ಮ ಮನೆ. ಬನ್ನಿ ಬನ್ನಿ ಹೋಗೋಣ. ನಾವು ಹೋಗ್ಬೇಕಾಗಿರೋ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆ ನೋಡಿ. ಹಾ, ಬ್ಯಾಗ್ ಎತ್ಕೊಬಾರ ನೀನು. ಎಲ್ಲಿಂದಾನೆ ತೋರಿಸ್ತಿದ್ದೀನಿ. ಹತ್ರ ಇದೆ ಅನ್ನಿಸ್ತಿದೆ, ಬಟ್ ದೂರ ಇದೆ. ಇಲ್ಲ ಬ್ರೋ, ಅಲ್ಲಿ ಮೇಲ್ಗಡೆ ಇನ್ನೊಂದು ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಅದು ಇನ್ನೊಂದು ವ್ಯೂ ಪಾಯಿಂಟು. ಸೊ ಇಷ್ಟು ಹತ್ಕೊ ಬಂದಿದ್ದೀವಿ. ಅರ್ಧ ದೂರಕ್ಕೆ ಕಾರೇ ಬರೋದ್ರಿಂದ ಅಷ್ಟು ಗೊತ್ತಾಗಲ್ಲ. ಬಾಯ್. ಇವಳು ಕ್ಯಾಮ್ರಾಮನ್ ಮಾಡ್ಕೊಬಿಟ್ಟು ನನಗೆ ಎಕ್ಸ್ಟ್ರಾ ಸಂಬಳ ಕೊಡ್ಬೇಕು ಇವಳು. ಬ್ರೋ ಇಲ್ಲಿ ನೋಡಿ, ಎಲ್ಲ ವಾಟರ್ ಬ್ಯಾಲೆನ್ಸ್ ಮಾಡುತ್ತೀನಿ ಅಂದ್ರಲ್ಲ, ಇಲ್ಲೇ ಇಲ್ಲೇ ಅಂತವ್ರು ಇವ್ರಂತೂ. ಅದ್ ನೋಡಿದ್ರೆ ಅಲ್ಲೇ ಐತೆ. ಹಾ ಮಾಡಿ. ಹಾ ಸಖತ್. ಕಟ್ಟೆ ಎಲ್ಲ ಇಲ್ಲ. ಈ ಟೈಮಲ್ಲಿ ಬರ್ಬೇಕಿಲ್ಲಿ. ಏನಾದ್ರು ನೀವು ಬಿಸಿಲು ಟೈಮಲ್ಲಿ ಬಂದ್ರೆ ಎಲ್ಲ ಒಣಗೋಗಿರುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಅಲ್ಲಿ ಮುಂದೆ ಹೋಗ್ತಿದಾರಲ್ಲ, ಅವರಿಂದ ಲೇಟ್ ಆಯ್ತು. ನಾವು ಎದ್ದಿದ್ದು. ಯಾರೋ ವಾಪಸ್ ಬರ್ತವ್ರೆ. ಸೊ ತುಂಬಾ ಹೊತ್ತಿನ ನಂತರ ದೇವಸ್ಥಾನದ ಹತ್ರ ಬರ್ತಿದೀವಿ. ಎಲ್ಲಿ ಇಲ್ಲೇ ಇಲ್ಲೇ ಅಂತಾನೆ ಅವ್ರೆ. ಎಲ್ಲೈತೆ ಬ್ರೋ? ಎರಡೈತೆ. ಬನ್ನಿ ಬ್ರೋ ನೀವು. ಅವ್ರು ಇಲ್ಲೇ ಇಲ್ಲೇ ಅಂತಿದ್ದಾರೆ, ಆದ್ರೆ ಬರ್ತಿಲ್ಲ. ಅಯ್ಯಪ್ಪ,
ನಾನೊಬ್ಬನೇ ಬೇಗ ಬೇಗ ಹತ್ತುತ್ತಿರೋದು, ಇವ್ರು ಯಾರೂ ಹತ್ತುತ್ತಿಲ್ಲ. ನಾನು ನೋಡಿ ಎಷ್ಟು ಬೇಗ ಬೇಗ ಹತ್ತುತ್ತಿದ್ದೀನಿ, ವಿಡಿಯೋದಲ್ಲಿ ಮಾತ್ರ ಹತ್ತುತ್ತಿರೋದು. ವಿಡಿಯೋ ಆಫ್ ಆದ್ರೆ ಇಲ್ಲ. ಸಾಕಾಯ್ತಂತ ಆಯ್ತು. ಇನ್ನೇನು ಬಂತು ದೇವಸ್ಥಾನ, ಹಚ್ಚುತ್ತೀನಿ. ಇವ್ರು ಹತ್ತಲ್ಲ. ಹತ್ತುವರೆಲ್ಲೇ ನಾಯಿ. ಇದೇ ದೇವಸ್ಥಾನದ ಪಾಯಿಂಟು ರೆಡಿ ಅಂತ. ಸೊ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಅದೇ ವ್ಯೂ. ಮಾಡ್ತಿದ್ರು ಗಂಟೆನ. ನಡೀರಿ ಒಳಗಡೆ ತೋರಿಸಿ. ಮೇಲ್ಗಡೆ ಬಂದರೆ ಈ ಥರ ಇದೆ. ಆಲ್ರೆಡಿ ಭಕ್ತಿ ತೋರಿಸ್ತಿದ್ದಾರೆ ಒಬ್ರು. ತೋರಿಸ್ತಾಯಿತ್ತು, ಹೋಯ್ತಾರೆ ಇವಾಗ. ನಡಿಯ ಇಲ್ಲೆಲ್ಲ ತೋರ್ಸೋಣ. ಸೊ ಇದೆಲ್ಲ ಬೆಟ್ಟನೇ, ಇದು ಫುಲ್ ಬೆಟ್ಟ. ಇಲ್ಲಿ ಮುಂದೆ ಈ ಥರ ಕಟ್ಕೊಂಡಿದ್ದಾರೆ. ನಡಿ ನಡಿ, ಅದು ಅಡಿಯೋದು ಪೂಜೆ ಮಾಡಬೇಕಿದ್ರೆ. ಸೊ ಹಿಂಗೆ ಹೋದರೆ ಒಳಗಡೆ ಎಂಟ್ರೆನ್ಸು. ಇಲ್ಲಿ ನೋಡ್ತಿರ್ಬೋದು. ಅಯ್ಯೋ ಬೆಟ್ಟ ಫುಲ್ ಬಂಡೆನೇ ಇದು. ದೇವರು ತೋರಿಸು. ಎಲ್ಲಿ ದೇವರು ನೋಡ್ತಿರ್ಬೋದು ನೀವು. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಚೆನ್ನಾಗಿತ್ತು ದೇವಸ್ಥಾನ. ಚೆನ್ನಾಗಿದೆ. ಇವ್ರನ್ನ ಕರ್ಕೊ ಬಂದಿದ್ದೀವಿ. ಇವ್ರಿಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೇಗಿದೆ ಎಕ್ಸ್ಪೀರಿಯನ್ಸ್? ಇನ್ನೂ ಮಸ್ತಿಲ್ಲ, ಇನ್ನೂ ಒಂದು ಹತ್ಬೇಕು. ಇನ್ನೂ ಒಂದು ಹತ್ಬೇಕು. ಅಲ್ಲಿ ಇನ್ನೂ ಚೆನ್ನಾಗಿದೆ. ಊಟ ಹೆಂಗಿದೆ ಇಲ್ಲಿ ಹೇಳಿ. ಇಲ್ಲಿಬ್ರು ನೋಡಿ ಏನು ಬ್ಯುಸಿ ಇದ್ದಾರೆ ತಿನ್ನೋದ್ರಲ್ಲಿ. ಪ್ರಸಾದ ಹೆಂಗಿದೆ? ಚೆನ್ನಾಗಿದೆ ನೋಡಿ. ಇಲ್ಲಿ ನಾವೀಗ ಪ್ರಸಾದ ತಿಂತಾ ಇದ್ದೀವಿ. ನಾನೀಗ ಸ್ಟಾರ್ಟ್ ಮಾಡಬೇಕು. ನಾವಿಬ್ರು ಮುದ್ದೆ ಹಾಕೊಂಡಿದ್ದೀವಿ, ಇವ್ರು ಮುದ್ದೆ ಹಾಕೊಂಡಿಲ್ಲ. ಅನ್ನ ಹಾಕೊಂಡಿದ್ದೀವಿ ನಾವು. ಗೊತ್ತಾಗಲ್ಲ ಮುದ್ದೆ ತಿನ್ಬೇಕಂತ. ಸರಿ ಬಿಡಿ, ತಿನ್ಬೇಡಿ, ನಾವು ತಿಂತೀವಿ. ಸೊ ಯಾವುದೋ ಕಾಡೊಳಗೆ ಬಂದಿದ್ದೀವಿ. ಇವ್ರು ಬರಲ್ಲ ಅಂದ್ಬಿಟ್ಟು ಹತ್ತವ್ರೆ. ಸೊಳ್ಳೆ ಕಳೀತಿತ್ತು, ಇವಾಗ ಏನೋ ಹಿಡಿತಾವಳೆ. ನಿಂಗೇನೂ ಆಗಲ್ಲ. ಇವ್ರು ಹತ್ತಿ ಕೂತ್ಕೊಂಡಾಗೈತೆ. ಇವ್ರ ಥರ ಇನ್ನೊಬ್ರು ಇದ್ರು, ಅವ್ರು ಬಂದಿಲ್ಲ. ಎಲ್ಲ ಕಾಡೊಳಗೆ ಬಂದ್ಬಿಟ್ಟು ಕೂತ್ಕೊಬಿಟ್ಟಿದ್ದೀವಿ. ದಾರಿ ಗೊತ್ತಾಯ್ತಿಲ್ಲ. ನಾವೇ 4 ಜನ ನೋಡಿ. ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಈ ಪ್ಲೇಸಿಗೆ ಬನ್ನಿ, ಸಖತ್ತಾಗೈತೆ. ಒನ್ ಡೇ ಟ್ರೆಕ್ಕಿಂಗ್ ಅಲ್ವಾ ಬ್ರೋ? ಒನ್ ಡೇ. ಇಲ್ಲ ಅಂದರೆ ನೀವು ಒಂದಿನ ಇರ್ತೀರ ಅಂದರೆ ಇರ್ಬೋದು. ರೂಮು ಐತೆ, ಊಟನೂ ಅವರೇ ಕೊಡ್ತಾರೆ. ಹೌದಾ? ಮಧ್ಯಾಹ್ನ ಮಾತ್ರ ಅವ್ರು ಕೊಡ್ತಾರೆ. ಹೌದಾ? ಮಂಡೇ ಅಂತೂ ಬನ್ನಿ ಕೊಡ್ತಾರೆ. ಯಾಕಂದರೆ ಶಿವಪ್ಪನ ವಾರ ಅಲ್ವಾ, ಅದಕ್ಕೆ. ನಾವಂತೂ ಮುದ್ದೆ ಊಟ ಮಾಡೋದು, ಚೆನ್ನಾಗಿತ್ತು. ಹೋಗೋಣ ಬನ್ನಿ. ಮೇಲ್ಗಡೆಯಿಂದ ಎಲ್ಲ ಕಾಣಿಸ್ತೀನಿ. ಹೇಗಿದೆ? ಇದು ವ್ಯೂ ಅಂದ್ರೆ
ಇಲ್ಲೊಂದು ದೇವಸ್ಥಾನ ಇದೆ. ಇವತ್ತು ಮಾಡಿರ್ಬೇಕು. ಸಖತ್ತಿದ್ಯಾ? ಹಾ ಅಲ್ಲಿಂದ ಹತ್ಕೊ ಬಂದಿರೋದು. ಇಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಡೌನ್. ಅಲ್ಲಿ ನೀರು ಕಾಣಿಸ್ತಿದ್ಯಲ್ಲ, ಅಲ್ಲಿಂದ ಬಂದಿರೋದು. ಹಾ, ಇನ್ನೂ ಹಿಂದ್ಗಡೆ ಒಂದು ವ್ಯೂ ಇದೆ. ಕಣೆ, ನಾಯಿ ತರ ಕಿರ್ಚ್ಕೊಡೋಣ. ಅಲ್ಲಿ ಆ ಕಡೆ ಹೋಗ್ಬೇಕು. ಅದೇನು ಹತ್ತದೇನಿಲ್ಲ, ಇಲ್ಲೇ ಪಕ್ಕ ಇಲ್ಲ. ಚೇ ಮಾಡ್ಕೋಬೋದು ಪಟ್ನ ಮಾಡ್ಕೋಬೇಕಲ್ಲ. ಹೇಳಿಲ್ಲ ಅಂದ್ರೆ ಮಾಡಕ್ ಹೋಗ್ತೀನಿ ಹೇಳ್ಬೇಕು. 2 ವರ್ಷದಿಂದ ಅಂತಾನೆ ಐತದೆ. ಇಲ್ಲಿ ಮಳೆ ಬರ್ತಿದೆ. ನಾವು ಇಲ್ಲಿ ಎಲ್ರಿಗೂ ಇಲ್ಲಿ ಕ್ಯಾಮ್ರಾ ಮಳೆ ಬರ್ತಿರೋದಕ್ಕೆ. ವಾವ್, ನಾವು ಅಲ್ಲಿ ಮೋಡ ಕವರ್ ಆಗಿದೆ ಅಂತ ಅನ್ಕೊಂಡಿದ್ದು. ಅದ್ ನೋಡಿದ್ರೆ ಮಳೆ ಬರ್ತಾ ಇಲ್ಲೂ ಮಳೆ ಕವರ್ ಆಯ್ತು. ನನ್ ಬ್ಯಾಗು ಹರೀಶ್ ಇಲ್ಲಿ ಹಾಯ್ ಮಾಡು. ಹೇಳಿ, ಏನ್ ಬರ್ತಿದೆ? ಇಲ್ಲಿ ಮಳೆ ಬರ್ತಿದೆ, ಮಳೆ ಹನಿ ಇಲ್ಲಿ ಕಾಣಿಸ್ತಿದ್ಯಾ? ಹಾ, ಪರವಾಗಿಲ್ಲ, ನೆಂದ್ರು ಪರವಾಗಿಲ್ಲ, ಹಿಂಗೆ ಕುತ್ಕೋತೀವಿ ನಾವು. ಬಟ್ ವೆದರ್, ಇಲ್ಲಿಂದು ವಾತಾವರಣ ಸೂಪರ್. ಇಲ್ಲಿ ಮೊಲ ನೋಡ್ಬಿಟ್ಟು ಏನೋ ಬಂತು ಅನ್ನಂಗೆ ಎದ್ರುಕೊಂಡು ನಿಂತವ್ರು ಇವರು. ಆ ಓತಿಗೆ ತಗೋ ಎದ್ರುತ್ತಾರಪ್ಪ ಇವರು. ಹಾಯ್, ಇಲ್ಲಿ ಫೀಲ್ ಮಾಡ್ತಾವ್ರ ಅವರು. ನಮ್ಮ ಯಜಮಾನ್ರು ಕಳ್ದೋಗವ್ರೆ, ವಾತಾವರಣಕ್ಕೆ ಕಳ್ದೋಗವ್ರೆ. ಇಲ್ಲಿ ನಾನು ಯಾರು ಅಂತಾನೆ ಗೊತ್ತಿಲ್ಲ ಈಗ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಝೂಮ್ ಮಾಡೋಣ. ಇಲ್ಲಿ ಅಲ್ಲಿ ಜೋರಾಗಿ ಮಳೆ ಬರ್ತಿದೆ ಅನ್ಸುತ್ತೆ. ಆ ಕಡೆ ಎಲ್ಲ ಜಾಸ್ತಿ ಕವರ್ ಆಗಿದ್ಯಲ್ಲ. ನಾವು ಮೋಡ ಮುಚ್ಚಿ ವೆದರ್ ಆ ಕಡೆ ಚೆನ್ನಾಗಿದೆ ಅಂದ್ರೆ ಅದು ಮಳೆ. ಅಲ್ಲ, ಅಲ್ಲೇನೋ ಇತ್ತು, ತಡೀರಿ ಝೂಮ್ ಮಾಡ್ತಿದ್ದೀನಿ. ಅದೇ ಕರಡಿ ಅಲ್ಲೇ ಇರೋದು. ಹಲೋ ಬ್ರೋ, ಅಲ್ಲಿ ಹೋಯ್ತು ಅನ್ನಲ್ಲ. ಪದೇ ಏನ್ ಮಾಡಿರ್ಲಿಲ್ಲ, ಇವಾಗ ಎದ್ರಿದ್ರು ಅವರು. ಅಯ್ಯೋ, ಹೋಗ್ಲಿ ಬಿಡಿ. ಓಕೆ, ಹತ್ತಿ ಇಳಿತಾ ಇದೀವಿ. ಇಲ್ಲ, ಹತ್ತುತ್ತಿರಂಗ್ ಕಾಣಿಸ್ತಿದೆ ನಿಮ್ಗೆ. ಇಲ್ದಾಯ್ತು, ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಪರವಾಗಿಲ್ಲ, ಬನ್ನಿ. ಅಲ್ಲಿಗೆ ಹೋಗಿ ಬಂದಾಯ್ತು. ಹೋಗ್ಬೇಕಾದ್ರೆ ಇದನ್ನ ಹೇಳಿತ್ತು, ಅಲ್ಲಿಗೆ ಹೋಗ್ಬೇಕು ಅಂತ. ಇವಾಗ ಹೋಗಿ ಬಂದಾಯ್ತು ಅಂತ ಹೇಳ್ತಿದೀವಿ. ಅವರೇ ಗೈಡು ಮುಂದೆ ಹೋಯ್ತಿದ್ದಾರಲ್ಲ, ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀವಿ. ನೆಕ್ಸ್ಟ್ ಟೈಮ್ ಟ್ರೆಕ್ಕಿಂಗ್ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡೋಗಿ ತೋರಿಸ್ಕೊ ಬರ್ತಾರೆ. ಬಿಸಿಲು ಮಳೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದೀವಿ. ಅವ್ರೊಂದು ಕಾಡಿನ ಮೊಲನೂ ನೋಡ್ಬಿಟ್ಟವ್ರೆ. ಓತಿಕೇತ, ಅವರಾಣಿ ಎಲ್ಲ ಅವ್ರಿಗೆ ಕಾಣಿಸ್ತಿತ್ತು. ಇದ್ಯಾವ್ದು ಊದ್ಕೊಳ್ಳೋದು, ಯಾವ ಭಾಷೆ ಮಾತಾಡ್ತಿದ್ದಲ್ಲ ಗೊತ್ತಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸಿಮ್ಮಿನಿ ಅವರು ಸ್ಲೋ ಆಗಿದ್ದಾರೆ. ಸಿಮ್ಮಿನಿ ಅಂದ್ರೆ ಯಾರಲ್ಲ, ಗೈಡ್ ಅವರೇ. ಈ ಟ್ರಿಪ್ ಆರ್ಗನೈಸ್ ಮಾಡಿರೋರು. ಈ ಟ್ರಿಪ್ನ ಅವರು ಮತ್ತೆ ಅವ್ರ ಅಕ್ಕ ಆರ್ಗನೈಸ್ ಮಾಡಿದ್ರು. ಅಕ್ಕ ಬರ್ಲಿಲ್ಲ, ತಂಗಿ ಬಂದಿದ್ದಾರೆ. ಜಾರಿ ಬಿಡ್ತಾರೆ ಅಂತ ನೋಡಿ, ಎಷ್ಟು ಹಚ್ಚ ಹಸಿರಾಗಿದೆ. ಇವರಂತೂ ಭಾರಿ ಎಂಜಾಯ್ ಮಾಡೋರೆ. ವ್ಯೂ ಪಾಯಿಂಟ್ ಬಂದ್ 5 ನಿಮಿಷಕ್ಕೆ ಹೋಗೋಣ ಬ್ರೋ ಅಂದ್ರು.
ನಾವ್ ಅಲ್ಲೇ 1 hour spend ಮಾಡ್ತೀವಿ. ಏನ್ ಸೇಫ್ಟಿಯಾ? ಅದೇ ಓದಿಕೆ ಅವ್ರನ್ನ ನೋಡಿದ್ರು ಕತ್ತವ್ರೆ. ಅಪ್ಪ ಗ್ರೇಟ್, ನಮ್ಮಂಗಿರ್ಬೇಕು. ಏನ್ ಬಂದ್ರೆ ದೊಡ್ಡ ಅನುಕೂಲ ಮಾಡೋದು. ಡೈಲಾಗು ಅವ್ರಾಣಿ ಕಚ್ಚುತ್ತಂತೆ, ಅದ್ ನಿಜಾನ ಕಮೆಂಟ್ ಅಲ್ಲಿ ತಿಳಿಸಿ. ಕಚ್ಚಿದ್ರೆ ಇವರಿಗೆ ಔಷಧಿನೂ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ ಕಮೆಂಟ್ ಅಲ್ಲಿ ಹೇಳ್ತಾರೆ. ಕಮೆಂಟ್ ಅಲ್ಲಿ ಹೇಳಿ ನೀವು. ನಂಗೆ ಸುಸ್ತಾಗೈತೆ, ಉಸಿರು ಬಿಡ್ತಿರ್ತೀನಿ, ಸೌಂಡ್ ಬರ್ತಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ನೋಡಲ್ಲಿ ಹೆಂಗೈತೆ ಮರನಾ? ಮರ ಒಂದು ಹುಚ್ಚುತ್ತರ ನೋಡಿ. ಅದಕ್ಕೂ ಹೆದರ್ಕತ್ತಾರ ಅವರು, ಹಿಡಿದ್ಬಿಡಿ ಏನಾದ್ರು ಇರುತ್ತೆ ಅಂತ ಭಯ ಪಟ್ಬಿಡ್ತಾರೆ. ಅದೇ ನೋಡ್ಕೊಂಡು ಹೋಗ್ತಾರೆ ಸೈಡಲ್ಲೆಲ್ಲ. ಬದುಕಿಲ್ಲ ಅಲ್ಲೋದ್ರೆ ನೋಡಿ ಹೆಂಗಿದೆ, ಫುಲ್ಲು ಒಬ್ರು ಇಲ್ಲ. ನಾವಷ್ಟೇ ಇಲ್ಲ ಹೋಗ್ಬೇಕಿದ್ರೆ ನಾಮಷ್ಟೇ. ಸಿಮ್ಮಿನಿ ಇದೆಯಲ್ಲ, ಅದಕ್ಕೆ ಯಾವ ಪ್ರಾಣಿಗಳು ಬರ್ತಾ ಇಲ್ಲ. ಮುಂದೆ ಯಾರು ಬರ್ತಿಲ್ಲ. ಸುಮ್ಮನೆ ಅದಕ್ಕೆ ಮುಂದೆ ಬಿಟ್ಟಿರೋದು. ಕೈ ನೋವು ಬಂತು, ಹೇಳೋ ತಿರುಗ್ಬಿಟ್ಟೆ. ವಾ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೊಕೇಶನ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೀವಿ, ನೋಡ್ಕೊಳ್ಳಿ ಬರೋದಿದ್ರೆ. ತುಂಬಾ ಚೆನ್ನಾಗಿದೆ, ಬನ್ನಿ. ಟ್ರೆಕ್ಕಿಂಗ್ ಯಾರೆಲ್ಲ ಇಷ್ಟಪಡ್ತೀರಾ, ಯಾರು ಇಷ್ಟಪಡಲ್ಲ ಅಂತವ್ರು ಬನ್ನಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಇಲ್ಲಿನ ವಾತಾವರಣ ನೀವು ಇಷ್ಟಪಡೋರ್ನ ಕರ್ಕೊಬನ್ನಿ. ಜೊತೆ ಕರ್ಕೊಂಡ್ಬನ್ನಿ, ಅವರು ಇಷ್ಟಪಡ್ತಾರೆ. ಮತ್ತೆ ಗಲೀಜ್ ಮಾಡಕ್ ಹೋಗ್ಬೇಡಿ, ಪ್ಲಾಸ್ಟಿಕ್ ಹಾಕ್ಬೇಡಿ. ಮೇಂಟೈನ್ ಮಾಡಿ, ಅದೊಂದೇ ಕೇಳ್ಕೊಳ್ಳೋದು. ಪ್ಲಾಸ್ಟಿಕ್ ಬಾಟಲ್ ಇಲ್ಲಿ ಪಿಕ್ನಿಕ್ ಮಾಡ್ಬೋದು, ಗೆಟ್ ಟುಗೆದರ್ ಮಾಡ್ಬೋದು ಅಂತ ಅವೆಲ್ಲ ಮಾಡಕ್ ಹೋಗ್ಬೇಡಿ. ಅದೆಲ್ಲ ಬೇಡ. ಬನ್ನಿ, ಜಾಗ ನೀವು ಮಾಡ್ತಿದ್ದೀರಾ ಅಂದ್ರೂ ಏನ್ ತಂದಿರ್ತೀರಾ ಅದನ್ನ ನೀವೇ ತಗೊಂಡೋಗ್ಬಿಡಿ, ಮಾಡ್ಕೊಬಿಟ್ಟಷ್ಟೇ. ಬೇಡ, ನೋಡಕ್ಕಾಗಲ್ಲ ಜನ ಬ್ರೋ. ಸರಿ, ಇದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಸೈನಿಂಗ್ ಆಫ್. ನಮಸ್ತೆ. ನಮಸ್ತೆ. ನಮಸ್ತೆ ಎಲ್ರಿಗೂ.